ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿ ದರ್ಶನ್ ಭವಿಷ್ಯ ಇದೆ. ಈಗಾಗಲೇ ವಾದ ಪ್ರತಿವಾದವನ್ನು ಸುಪ್ರೀಂ ಕೋರ್ಟ್ ಆಲಿಸಿದೆ. ಬೇಲ್ ರದ್ದು ಮಾಡಬೇಕಾ, ಬೇಲ್ ಕಂಟಿನ್ಯೂ ಮಾಡಬೇಕಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪವಿತ್ರ ಗೌಡ ಪರ ವಾದ ಅಂತ್ಯಗೊಂಡಿದೆ. ಇನ್ನು 7 ಆರೋಪಿಗಳ ವಾದ ಸಲ್ಲಿಕೆಗೆ ನಾಳೆ ಕೊನೆ ದಿನ ಆಗಿರುತ್ತೆ. ಲಿಖಿತ ರೂಪದಲ್ಲಿ ಸಲ್ಲಿಸಲು ಸುಪ್ರೀಂ ಕೋರ್ಟ್ ಸೂಚನೆ ಇತ್ತು. ಈವರೆಗೆ 7 ಆರೋಪಿಗಳಲ್ಲಿ 2 ಪರವಾಗಿ ವಾದ ಸಲ್ಲಿಕೆಯಾಗಿದೆ. ಲಿಖಿತ ರೂಪದ ವಾದವನ್ನು ವಕೀಲ ರಂಗನಾಥ ರೆಡ್ಡಿ ಸಲ್ಲಿಸಿದ್ದಾರೆ. A6 ಜಗದೀಶ್, A7 ಅನುಕುಮಾರ್ ಪರವಾಗಿ ವಾದ ಸಲ್ಲಿಕೆಯಾಗಿದೆ. ಉಳಿದ ಆರೋಪಿಗಳ ವಾದ ಸಲ್ಲಿಸೋದಕ್ಕೆ ನಾಳೆ ಕೊನೆ ದಿನವಾಗಿರುತ್ತೆ. ಮುಂದಿನ ವಾರ ಸುಪ್ರೀಂ ತೀರ್ಪು ಪ್ರಕಟ ಆಗಬಹುದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿ ದರ್ಶನ್ ಭವಿಷ್ಯ ಇದೆ. ಈಗಾಗಲೇ ವಾದ ಪ್ರತಿವಾದವನ್ನು ಸುಪ್ರೀಂ ಕೋರ್ಟ್ ಆಲಿಸಿದೆ. ಬೇಲ್ ರದ್ದು ಮಾಡಬೇಕಾ, ಬೇಲ್ ಕಂಟಿನ್ಯೂ ಮಾಡಬೇಕಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪವಿತ್ರ ಗೌಡ ಪರ ವಾದ ಅಂತ್ಯಗೊಂಡಿದೆ. ಇನ್ನು 7 ಆರೋಪಿಗಳ ವಾದ ಸಲ್ಲಿಕೆಗೆ ನಾಳೆ ಕೊನೆ ದಿನ ಆಗಿರುತ್ತೆ. ಲಿಖಿತ ರೂಪದಲ್ಲಿ ಸಲ್ಲಿಸಲು ಸುಪ್ರೀಂ ಕೋರ್ಟ್ ಸೂಚನೆ ಇತ್ತು. ಈವರೆಗೆ 7 ಆರೋಪಿಗಳಲ್ಲಿ 2 ಪರವಾಗಿ ವಾದ ಸಲ್ಲಿಕೆಯಾಗಿದೆ. ಲಿಖಿತ ರೂಪದ ವಾದವನ್ನು ವಕೀಲ ರಂಗನಾಥ ರೆಡ್ಡಿ ಸಲ್ಲಿಸಿದ್ದಾರೆ. A6 ಜಗದೀಶ್, A7 ಅನುಕುಮಾರ್ ಪರವಾಗಿ ವಾದ ಸಲ್ಲಿಕೆಯಾಗಿದೆ. ಉಳಿದ ಆರೋಪಿಗಳ ವಾದ ಸಲ್ಲಿಸೋದಕ್ಕೆ ನಾಳೆ ಕೊನೆ ದಿನವಾಗಿರುತ್ತೆ. ಮುಂದಿನ ವಾರ ಸುಪ್ರೀಂ ತೀರ್ಪು ಪ್ರಕಟ ಆಗಬಹುದು.